ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ವೋಟರ್ ಐ ಡಿ ಫೋನ್ ನಂಬರ್ ಲಿಂಕ್ ಇಲ್ಲ ಅಂದರೆ ಯಾವ ಥರ ವೋಟರ್ ಹೆಲ್ಪ್ ಲೈನಲ್ಲಿ ಯಾವ ಥರ ಲಿಂಕ್ ಮಾಡೋದು ಸಿಂಪಲ್ ಆಗಿದೆ. ವೋಟರ್ ಐ ಡಿ, ಹಳೆ ವೋಟರ್ ಐ ಡಿ ಏನಿದೆ ಅದಕ್ಕೆ ಫೋನ್ ನಂಬರ್ ಲಿಂಕ್ ಇಲ್ಲ ಆವಾಗಿನ ಕಾಲದಲ್ಲಿ. ಈಗ ಹೊಸದಾಗಿ ಯಾವ ಥರ ಲಿಂಕ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ನೋಡಿ. ಫಾರ್ ನಂಬರ್ 8 ನಾರ್ಮಲ್ ಹಿಂದಿನ ವಿಡಿಯೋದಲ್ಲಿ ಯಾವ ಥರನೋ ಅದೇ ಥರನೇ ಆಧಾರ್ ಎಲೆಕ್ಟ್ರೋಡ್ ಅಂತ ತೊಗೋಬೇಕು. ಸೆಲ್ಫ್ ಲಾಗಿನ್ ಆಗಿದ್ರೆ ಸೆಲ್ಫ್ ಅಂತ ತೊಗೋಬೇಕು. ಇದು ಬೇರೆಯವ್ರದ್ದು, ನನ್ನ ಲಾಗಿನ್ ಐಡಿನಲ್ಲಿ ಬೇರೆಯವ್ರದ್ದು ವೋಟರ್ ಐ ಡಿ ಆಗ್ತಾ ಇರೋದನ್ನು ಆಧಾರ್ ಎಲೆಕ್ಟ್ರೋಡ್ ಅಂತ ಹಾಕ್ಬೇಕು. ಆಮೇಲೆ ವೋಟರ್ ಐ ಡಿ ನಂಬರ್ ಹಾಕಿ ಸಬ್ಮಿಟ್ ಕೊಡಿ. ಕೊಟ್ಟ ಮೇಲೆ ಇದು ಕರೆಕ್ಟ್ ಹೆಸರು ಅದು ಕರೆಕ್ಟ್ ಆಗಿದ್ರೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನೋಡಿ. ಹಿಂದಿನ ವಿಡಿಯೋದಲ್ಲಿ ಎರಡನೇ ಆಪ್ಷನ್ ಕರೆಕ್ಷನ್ ಆಫ್ ಎಂಟ್ರೀಸ್ ಆಫ್ ಎಕ್ಸಿಸ್ಟಿಂಗ್ ರೋಲ್ ಅಂತ ಏನಿದೆ, ಎರಡನೇ ಆಪ್ಷನ್ನೇ ತೊಗೋಬೇಕು. ಇದು ಮೊಬೈಲ್ ನಂಬರ್ ಲಿಂಕ್ ಮಾಡಿ ಆಗಿಂದಾಗೇ 2 ಸೆಕೆಂಡ್ನಲ್ಲೇ ಯಾವ ಥರ ಡೌನ್ಲೋಡ್ ಮಾಡೋದು ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಏನೋ ಆಪ್ಷನ್ ಇಲ್ಲ. ಇದು ಡೀಟೇಲ್ಸ್ ಒಳಗಡೆನೂ ಕೂಡ ಮೊಬೈಲ್ ನಂಬರು ಹಾಕ್ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ ನೋಡಿ. ಮೊಬೈಲ್ ನಂಬರ್ ಅಂತ ತೊಂದು ಸೆಲ್ಫ್ ಇದ್ದರೆ ಸೆಲ್ಫು, ಆಧಾರ್ಸ್ ಇದ್ದರೆ ಆಧಾರ್ಸ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೆಲ್ಫ್ ಅಂದರೆ ಈಗ ಯಾವುದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ನಮ್ಮದು ಅಂದರೆ ಲಾಗಿನ್ ಯಾವುದಾಗಿದ್ದು ಅದು ಆಗುತ್ತೆ. ಅದನ್ನು ಬಿಟ್ಟು ಬೇರೆದಾಗಬೇಕು. ಆಧಾರ್ಸ್ ಫಾದರ್ ಮೊಬೈಲ್ ನಂಬರ್ ಮದರ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಡಿ. ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಕೂಡ ಹಾಕ್ಬೋದು. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೋಡಿ, ಈ ಆಪ್ಷನ್ನು ಬೇಕು ಆ್ಯಕ್ಚುಲಿ ಬೇಕಾಗಿಲ್ಲ. ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಕ್ಸಿಸ್ಟಿಂಗ್ ಎಂಟ್ರೀಸ್ ಎಲೆಕ್ಟ್ರೋಡ್ ಅಂದರೆ ಕರೆಕ್ಷನ್ ಆಫ್ ಎಂಟ್ರೀಸ್. ಏನು ನಾವು ಮೊಬೈಲ್ ನಂಬರ್ ಅಷ್ಟೇ ಬೇಕಾಗಿರೋದ್ರಿಂದ ಮೊಬೈಲ್ ನಂಬರ್ ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಮೊಬೈಲ್ ನಂಬರ್ ಹಾಕಿ ಕೊಟ್ಟ ಮೇಲೆ ವೆರಿ ಸಿಂಪಲ್ ಆಗಿದೆ. 2 ಸೆಕೆಂಡ್ನಲ್ಲೇ ಇದು ನಂಬರ್ ಲಿಂಕ್ ಆಗಿಬಿಡುತ್ತೆ, ಡೌನ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಅಂತ ಕೊಡಿ. ನೋಡಿ ಪ್ಲೇಸ್ ಹಾಕಿ ನೋಡಿ, ಒಂದೇ ಸ್ಟೆಪ್ಪಲ್ಲಿ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರೋಲ್ ಕೊಟ್ಟು ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಕೊಟ್ಟ ಮೇಲೆ ಈ ಥರ ಬರುತ್ತೆ, ಪ್ಲೇಸ್ ಬರುತ್ತೆ. ಪ್ಲೇಸ್ ಹಾಕಿದ ಮೇಲೆ ಕ್ಯಾಪ್ಚರ್ ಎಂಟರ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕೊಡ್ಬೇಕು. ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಮಾಡ್ತಿದ್ದೀವೋ ಅದಕ್ಕೆ ಒಂದು ಒ ಟಿ ಪಿ ಹೋಗುತ್ತೆ. ಒ ಟಿ ಪಿ ಹೋದ ಮೇಲೆ 6 ಡಿಜಿಟ್ ಒ ಟಿ ಪಿ ಹೋಗುತ್ತೆ. 6 ಡಿಜಿಟ್ ಒ ಟಿ ಪಿ ಹೋದ ಮೇಲೆ ಒ ಟಿ ಪಿನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕು. ನಾವು ಕೊಟ್ಟಿರೋದು ಒಂದೇ ಒಂದು ಆಪ್ಷನ್, ಏನಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕೆ. ಮೊಬೈಲ್ ನಂಬರ್ ಚೇಂಜ್ ಮಾಡಿದ ಮೇಲೆ ಹಳೆ ವೋಟರ್ ಐ ಡಿ ಏನಿತ್ತು ಅದು ಹೋಗುತ್ತೆ. ಹೊಸ ವೋಟರ್ ಐ ಡಿಗೆ ಏನು ಡಿಜಿಟಲ್ ವೋಟರ್ ಐ ಡಿ ಏನು ಬಂದಿದೆ ಅದು ಬರುತ್ತೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ನೋಡಿ, ಟ್ರ್ಯಾಕ್ ನಂಬರ್ ಇದೆ, ಇದೇನು ಅಕ್ನಾಲೇಜ್ಮೆಂಟ್ ನಂಬರು, ಇದೇನು ಬೇಕಾಗಲ್ಲ. ಡೌನ್ಲೋಡ್ ಬೇಕಾದ್ರೆ ಮಾಡ್ಕೋಬೋದು. ಮತ್ತು ಹೋಮ್ ಪೇಜ್, ಸೇಮ್ ಹೋಮ್ ಪೇಜಿಗೆ ಹೋಗ್ಬೇಕು. ಮೊದಲಿಗೇನು ಫಾರ್ ನಂಬರ್ ಎಂಟ್ರಿ 8 ಅಂದರೆ ಶಿಫ್ಟಿಂಗ್ ಆಫ್ ರೆಸಿಡೆಂಟ್ಸ್ ಅಂತ ಏನು ತೊಗೊಂಡಿದ್ದೆ, ಅದ್ರ ಬದಲು ಈ ಕಡೆ ಸೈಡ್ ಏನಿದೆ ಈ ಎಪಿಕ್ ಡೌನ್ಲೋಡ್ ಅಂತ ಇದೆ. ಈ ಎಪಿಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ವೋಟರ್ ಐ ಡಿ ನಂಬರ್ ಹಾಕಬೇಕು. ಮತ್ತು ಸೆಲೆಕ್ಟ್ ಸ್ಟೇಟ್ ಅಂತಿದೆ, ಯಾವ ಸ್ಟೇಟ್ ಅಂತ ತೊಗೋಬೇಕು. ಸ್ಟೇಟ್ ತೊಗೊಂಡ ಮೇಲೆ ಸರ್ಚ್ ಕೊಡಬೇಕು. ಬಹಳ ಸಿಂಪಲ್ಲಾಗಿದೆ. ಈಗೇನಾದರೂ ಆಧಾರ್ ಕಾರ್ಡ್ ಕರೆಕ್ಷನ್ಗೆ ಇದೇ ವೋಟರ್ ಐ ಡಿ ಕೇಳ್ತಾರೆ ನೋಡಿ. ಬಂತು, ಸೆಂಡ್ ಒ ಟಿ ಪಿ ಅಂತ ಕೊಡಿ. ಇನ್ನೊಂದು ಒ ಟಿ ಪಿ ಹೋಗುತ್ತೆ. ಇಷ್ಟೊಂದು ಒ ಟಿ ಪಿ ಕೇಳಲ್ಲ. ಇದು ನಮ್ಮ ಲಾಗಿನ್ನಲ್ಲಿ ಲಾಗಿನ್ ಆಗಿರೋದ್ರ ವೋಟರ್ ಐ ಡಿ, ಅದಕ್ಕೆ ಇಷ್ಟೊಂದು ಕೇಳ್ತಿದೆ. ಸೆಂಡ್ ಒ ಟಿ ಪಿ ಅಂತ ಕೊಡಬೇಕು. ಕೊಟ್ಟ ಮೇಲೆ ಎಂಟರ್ ಒ ಟಿ ಪಿ ಅಂತ ಕೊಡಿ. ಎಂಟರ್ ಒ ಟಿ ಪಿ ಕೊಟ್ಟ ಮೇಲೆ ಅವ್ರಿಗೆ ಒಂದು 6 ಡಿಜಿಟ್ ಒ ಟಿ ಪಿ ಬರುತ್ತೆ. ವೆರಿಫೈ ಮಾಡಿ ಈ ಎಪಿಕ್ ಡೌನ್ಲೋಡ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಈ ಎಪಿಕ್ ಅಂದರೆ ವೋಟರ್ ಐ ಡಿ, ಎಪಿಕ್ ಅಂದರೆ ವೋಟರ್ ಐ ಡಿ ಡೌನ್ಲೋಡ್ ಆಗುತ್ತೆ. ಬಹಳ ಸಿಂಪಲ್ಲಾಗಿದೆ. ತುಂಬ ಸಿಂಪಲ್. ವೋಟರ್ ಐ ಡಿ ಡೌನ್ಲೋಡ್ ಆಗುತ್ತೆ ನೋಡಿ. ಸ್ವಲ್ಪ ಡಿಲೇ ಆಗ್ತಿದೆ, ಸರ್ವರ್ ಸ್ಲೋ ಇರೋದ್ರಿಂದ ರೌಂಡಾಗಿ ತಿರುಗ್ತಿದೆ ನೋಡಿ. ಆಗುತ್ತೆ, ಆಯಿತು ನೋಡಿ. ಈಗ ಸಿಂಪಲ್ಲಾಗಿ ನೋಡಿ, ಈ
ಈ ಎಪಿಕ್ ಕಂಗ್ರಾಚುಲೇಷನ್, ಯುವರ್ ಎಪಿಕ್ ಪಾಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಜನರೇಟರ್ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಡೋದು ಈ ಥರ ಇರುತ್ತೆ ನೋಡಿ, ಈ ಥರ ಎಪಿಕ್ ಕಾರ್ಡ್ ಇರುತ್ತೆ. ಅಂದರೆ ವೋಟರ್ ಐ ಡಿ ಎಲ್ಲ ಡೀಟೇಲ್ ಆಗಿರುತ್ತೆ, ನಿಮ್ಮದು ವಾರ್ಡ್ ನಂಬರ್ ಏನು ಎಲ್ಲ ಕ್ಲೀನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ. ಮೊಬೈಲ್ ನಂಬರ್ ಯಾವ ಥರ ಲಿಂಕ್ ಮಾಡೋದು ವೋಟರ್ ಐ ಡಿಗೆ, ಹಂಗೆ ಈ ಎಪಿಕ್ ಯಾವ ಥರ ಡೌನ್ಲೋಡ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.